ಬಾಳ ನೋಡು ಹೈಸ್ಕೂಲ್ ಬಿಟ್ಟ ಆ ಸೇವಂತಿನ ಯಾಯಿಂದ ನೋಡಿದ್ನೇನ್ರಿ ಕಣ್ ನೋಡಿಬೇಕನ್ಸತಿ ಕೈ ಕರಿಬೇಕನ್ಸತ್ರಿ ಇನ್ನು ಆಕಿ ಮುಖ ಹಿಡ್ದು ಮುದ್ದಾಡ್ಬೇಕನ್ಸತ್ರಿ ನನ್ನ ಮನಸ್ಸು ಹಿಂಗಾಗಿ ಖಾಲಿ ಪರ್ಸಲ್ ಆಗೈತಿ ನೋಡ್ರಿ ಬಂದ ಬಾ ಕರ ಹೇಳ್ತೀನಿ ಮಾಡ್ಯಾರ ಯಾವ ಹುಚ್ಚಿಗೆ ಹೋದ್ರು ಈ ಹುಚ್ಚಿಗೆ ಹೋಗ್ಬಾರ್ದು ನೋಡು ಹುಚ್ಚ ಯಾವ ಹುಚ್ಚದು ಹುಡುಗಿಯರ್ ಲವ್ ಮಾಡೋ ಹುಚ್ಚಿಗೆ ಹೋಗ್ಬಾರ್ದಂದೆ ಅಲ್ಲ ಯಾರ ಹುಡುಗಿನ ಲವ್ ಮಾಡಕತ್ತೇನಿ ಮತ್ತೆ ಯಾವಾಗಾರ ಹುಡುಗಿ ಲವ್ ಮಾಡಕಂತ ಅಂತ ಕೇಳ್ತೇನೆ ಸೇವಂತಿ ಆ ಹುಡುಗಿ ಸಂಬಂಧ ಊಟ ಇಲ್ಲ ಉಪಚಾರ ಇಲ್ಲ ಕಲಿಗೂ ಸಾಲಿ ಸುತ್ತ ಕಲ್ಲು ಹಾಕಿ ಜೋರ್ಸೋಡಿ ನಿಂದ್ರು ಬಾಳೆ ಆಗೈತಿ ನಂದ ನೋಡಿ SSLC ಸಾಲಿ ಕಲಿಯೋ ವಯಸ್ಸಿನಾಗ ಇಂಥ ಹುಚ್ಚೆಲ್ಲ ಹೋಗ್ಬಾರ್ದು ಚಂದ ಕಟ್ಬೇಕು ನಿಮ್ ಮನಸ್ಸು ನಾ ಸಾಲಿ ಕಲಿಬೇಕಂತ ಸೇವಂತಿ ಆದ್ರ ನನ್ನ ಮನಸ್ಸು ಹಾಕಿ ಮೇಲೆ ಬಿದ್ದೈತಿ ಒಟ್ಟ ನಿದ್ದನೇ ಹತ್ತವಲ್ತ ಕಣ್ಣು ಮುಚ್ಚೋದು ಅಷ್ಟೇ ತರ ಬದುಕನ್ನು ಬಂದು ಎಬ್ಸ್ತಂಗೈತೆ ಅದು ಅಷ್ಟೇ ಅಲ್ಲ ನಿನ್ರಿ ಅದ್ರ ನನ್ನ ಕನಸಿನ ಬಂದು ನನ್ನ ಕೈ ಗಪ್ಪನ ಇದಕ್ಕಂದ್ ಬಡ ಬಡ ಮಾಡ್ರಿ ಅಲ್ಲ ಬದುಕನ್ ಮಾಡ್ರಿ ಅಲ್ಲ ಏನ್ ಮಾಡಲ್ಲ ಡ್ಯಾನ್ಸ್ ರೀ ಡ್ಯಾನ್ಸ್ ಆಕಿ ಕೈ ಇಟ್ಕೊಂಡ್ ಬಿಟ್ರ ಒಟ್ಟ ಬಿಟ್ಟು ಹೋಗ್ಬಾರ್ದು ಅನ್ಸ್ತೈತ್ರಿ ಸೇವಂತರ ಮತ್ ನನ್ ಗಪ್ಪನ ಹಿಡ್ಕೊಂಡ್ ಹಾಕಿ ನೋಡಿ SSLC ನೀನೇ ನನ್ನ ಜೀವ ನೀನೇ ನನ್ನ ಆಟ ಅಂದಕ್ಕೆ ಹಂಗ ಕೊಟ್ಟಿದ್ದ ಏನ್ ಕೊಟ್ಲು ನಾನು ಎರಡೇ ಕೈ ಗಪ್ಪನ ಹಿಡ್ಕೊಂಡ್ ತನ್ನ ತುಟಿ ನನ್ನ ಕಪಾಳ ಕಚ್ಚೆ ಚಲೋನ ಚಿತ್ರದ ಹೆಂಗ ಅಮ್ಮನ ಗಣಸಿ ಕೊಡ್ತಾಳ ಆ ರೀತಿ ಟ್ಯಾಕ್ಟ್ ಬಿಡ್ಕೊಂಡ್ ಮುತ್ತು ಕೊಟ್ಲ ಅವ್ವ ಮುತ್ತು ಕೊಟ್ಲ ನೋಡ್ಸಿದಂತೆ ಆ ಹುಡುಗಿನ ಮನಸ್ಸು ಐತೆ ಇಲ್ಲ ಗೊತ್ತಿಲ್ಲ ನಾನು ವರ್ಷಕ್ರ ಪೂರ ಹಾಕಿ ಮೇಲೆ ಬಿದ್ದೈತೆ ಅವ್ವ ಮುತ್ತು ಕೊಟ್ಲು ಹಂಗಾದ್ರೆ ಹುಡುಗಿ ಮನಸ್ಸು ಬಾಳ ಐತ ನಿನ್ ಮ್ಯಾಗ ನೋಡ್ಸಿವಂತೆ ಆ ಹುಡುಗಿನ ಮನಸ್ಸು ಐತೆ ಇಲ್ಲ ಗೊತ್ತಿಲ್ಲ ನಾನು ಮನಸ್ಸಕ್ರ ಪೂರ ಹಾಕಿ ಮೇಲೆ ಬಿದ್ದೈತೆ ಆ ಹುಡುಗಿನ ಅಷ್ಟು ಹಚ್ಕೊಂಡ್ ಪ್ರೀತಿ ಮಾಡಕತ್ತೀಯ ನೀನ್ ಪ್ರೀತಿ ಮಾಡಿದ್ರೆ ಹಂಗ ಪ್ರೀತಿ ಮಾಡ್ಬೇಕು ಸೇವಂತಿ ಎಲ್ಲಾರ ನಾಯಿ ಹಂಗ ಪ್ರೀತಿ ಮಾಡಬಾರ್ದು ಆ ಸಂಧ್ಯಾಗ ಆಸಿ ಸಂಧ್ಯಾ ಬಡ್ದೊಳಗ ಮರ್ತ್ ಕುಂದ್ರಂಗಾಗಿರ್ಬಾರ್ದ ಅಡ್ಡ ಇಲ್ಲಪ್ಪ ಬಾರಿ ಐತ್ ನಿನ್ ಪ್ರೀತಿ ಅಂತ ಹುಡುಗಿ ಯಾರದಳಪ್ಪ ಈ ಊರಾಗ ಮತ್ತಾರ ನನ್ನ ಚಿನ್ನ ನಂದು ಬಿದ್ದೈತಿ ನಿನ್ ಮೇಲೆ ಕಣ್ಣ ಏನಂದಿ ನಾನ ಏ ಮೂಲ ನನ್ನ ಜೀವನೇ ಪಾವನ ಇಲ್ಲಾಂದ್ರೆ ಹೋಗ್ತೈತಿ ನನ್ನ ಜೀವನ ನನಗ ಲವ್ ಇಲ್ಲ ಅಂದ್ರೆ ಆಗಲ್ಲ ಹೇಟ್ ಲವ್ ನೀ ಬ್ಯಾರೆ ಹುಡುಗಿನ ನೋಡ್ಕೊ ನಿಂತರ ನನಗೆ ಹರಡಿದ ಹೂವೆ ಈಗ ಮಾಡ್ತೀನಿ ನಿನ್ನ ಮೈ ಕಾವೆ ನೀವು ಅಲ್ಲಂತ ರೊಕ್ಕೈತಿ ನನ್ನ ಜೀವ ಹೌದಾ ಮಾಸ್ತರ ಆಡಿಷನ್ ಹಂಗೆ ಮಜ್ಗಿ ಎಲ್ಲ ಸರ್ವಿಸ್ ಆಗಿಲ್ಲ ನನಗ ಬ್ಯಾಡ ಸಾಧನೆ ಮಾಡಿ ಮಾಡ್ತೇನೆ
ಹೇಳ ಲಮ್ಮಗುಬ್ಬಿ ಏನೈತಿ ಒಳಗಾಗಿ ಗಿಡ್ಡಿ ಸೇವಂತ ನಂಗೆ ಅಂಟ ನಾನು ಕರ್ಕೊಂಡು ಹೋಗ್ಬೇಕು ನಾನು ನಂಗೆ ದಮ್ ಹಚ್ಬಿಟ್ಟು ನೀವು ನಂಗೆ ಅಂಟ ಮುಚ್ಚು ಬಿಚ್ಚಬೇಕಂತೇಳಿದೆ ಲೇ ಮಗನ ನವಲಕ ಮಾಡ್ಲಿ ನನ್ನ ಮಗಳು ಸಣ್ಣದೈತೆ ನಿನ್ ಮಗ ಸಾನ್ ಇದ್ರು ಭಾರಿ ಇಂಟ್ರೆಸ್ಟ್ ಐತ್ರಿ ಮಾಡಾಕ ಏನ್ ಮಾಡಕಪ್ಪ ಮಗ ಡ್ಯಾನ್ಸ್ ರೀ ಅವರ ಡ್ಯಾನ್ಸ್ ನಿಮ್ ಮಗ ಕೈ ಹಿಡ್ಕೊಂಡ್ ಬಿಟ್ರ ಹೊಟ್ಟ ಬಿಟ್ಟು ಅನ್ಸತ್ರಿ ತರ ತಿಳಿಯವ್ರ ಯಾವನು ಬಿಟ್ಟು ಹೋಗ್ಯಪ್ಪ ಮಗನ ಯಾರೋ ಸೊತ್ತಿಗೆ ಅಂತ ಗಂಡ ನನ್ನ ಮಗಳ ಅದನ್ನ ಪಿಲ್ಲರ ಬಿಟ್ಟು ಹೋಗ್ ಮಗನ ಇಲ್ಲೊಂದು ಹೆಸರು ಸಲ್ಸಿ ಎಲ್ಲಿದವ ನಿನ್ನ ಎಲ್ಲ ಮನೆ ಓದ್ಬಿಡ್ತೀನಿ ಮಗ ನಿನ್ನ ಸಣ್ಣ ಕೂಸ ಕೂಸು ನಿಮ್ಮ ಕೂಸ್ರಿ ನಮ್ಮ ಒಳ್ಳೆ ಪೀಸ್ರಿ ಅವರ ನಿಮ್ಮ ಮಗಳ ನಿಮ್ ಮಗಳ ಕೈ ಹಿಡ್ಕೊಂಡ್ ಬಿಟ್ರ ಹೊಟ್ಟ ಬಿಟ್ಟು ಅನ್ಸತ್ರಿ ಅವರ ಹೆಂಗ್ ಬಿಟ್ಟು ಹೋಗ್ಯಪ್ಪ ಮಗನ ಪೀಸ್ ಅಪ್ ಮಗ ಪೀಸು ಲೇ ಹೆಸರು ಸಲ್ಸಿ ಇನ್ನೊಂದು ಸಲ ಬೀಸ್ ಗೀಸ್ ಏನಾರ ಮಾತಾಡಿದ್ರೆ ಅಂದ್ರ ನಿನ್ನ ದನಕ್ಕೊಂತ ಹೋದ್ ನಿನ್ನ ಮೈಯನ್ನು ಎಲ್ಲ ಬೈತಾವ ಬಿಚ್ 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 ಹೊತ್ತು ಬರ್ತೀನಿ ಮಗನ ನೀನು ಹುಷಾರೇನು ನೋಡಿ ನಾನು ನೀನು ಮುಡ್ಸಕ್ ಬಂದು ನಾನು ಅನ್ಕೊಂಡು ಹರಕ್ ಬಿಡ್ತೇವೆ ಅದಕ್ಕೆ ನಾನು ಮುಟ್ಟು ಸುಮ್ಮನೆ ಹೋಗ್ಬಿಡೋ ಯಪ್ಪ ನಾವ್ ಒಲ್ವೆಲ್ಲಂದ್ರೆ ಅದನಲ್ಲ ಸಂಡೆ ಕರ್ಕೊಂಡು ಹೋಗಿ ತೆಕ್ಕಿ ಬಿಡದ ಬಾಯಾಗೆ ಗಲಾಟೆ ಇದ್ದೇನೆ ಅವ ಫೋನ್ ಮಾಡಿ ಕೊಡ್ತೇನೆ ನೀನು ಕಾಲ ನೀ ಐಬನ್ ಕೊಡ್ಸಿ ನಾನು ಫೋನ್ ಮಾಡಿದ ಮತ್ತೆ ಪೇಪರ್ ಕೊಡ್ತೀನಿ ತಕ್ಕಿ ಬರ್ದು ಮಗ ನೋಡಿ ನಾನು ಅಡ್ಡಾಡಿ ನೋಡಿದ್ದೀನಿ ಮಗ ನನ್ನ ಮಗ ತಕ್ಕಿ ಬರ್ರಿ ಅಪ್ಪ ಬಾ ಮುಂದೆ ಮುಂದೆ ನಡೆದಾಗ ಎಲ್ಲ ಮುರಿದು ಬಿಡ್ತೀನಿ ಮಗನ ಯಪ್ಪ ಒಳ್ಳೆಂದ್ರೆ ತೆಕ್ಕಿ ಬೆಳೆದು ಎಲ್ಲ ಹಿಚ್ಗೆ ಆಡಿ ಕೈ ಬಿಟ್ಟ ಎಲ್ಲ ಮುರಿದು ಬಿಟ್ಟದ್ ಬಿಡ ಅವ್ರು ಮತ್ತೇನಿಲ್ಲ ನಾನು ಹೇಳೋದು ಸುಮ್ಮನೆ ಹೋಗೋದು ಬೇಸಿ ಈಗಂತೂ ಹೆಂಗಿದ್ರು ನಾನು ಬರ್ಸಕ್ ತಯಾರಾಗೈತೆ ನಾ ಇಲ್ಲಿಂದ ಎಕ್ಸೆಪ್ಟ್ ಹೋಗ್ಬೇಕು ನಾ ಬರ್ತೀನಿ ಅಂತ ಆಟ ಯಪ್ಪ ಸಮಾಧಾನ ಮಾಡ್ಕೊ ಹೋಗುನ್ ಬಾ ಹೋಗ್ಲಿ ಮಗಳು ಹೋಗಿ ಎಲ್ಲಿ ತನಕ ಹೋಗಿ ಸರಿಯಾಗಿ ನಿಮ್ಮ ಮನೆಗೆ ಬಂದು ನಡ್ಕೊಂಬ ಕಟ್ಟಿ ಮರ ಮಿಸಿ ಎತ್ತಿ ಚರ್ಮ ಸುಂದ್ ಬಿಡ್ತು ಮಗನ ಮಗಳ
ಹೇ ದೇವ ಕರ್ಣ ಸಾಯಿಗರ್, ನಿನ್ಗೆ ಕಣ್ಣು ಕಾಣದಿದ್ರು ಕಿವಿ ಕೇಳಿದ್ರು ಕಿವಿ ಮುಚ್ಚಿಕೊಂಡು ಕುಳಿತಿರುವ ಈ ಬಡವರ ಕೂಗು ಕೇಳಿಸ್ತಾ ಇಲ್ವಾ? ಇಲ್ಲದ ಸಾಲದ ಅಪಾದನ ಹೊತ್ತು ನನ್ನ ಗಂಡ ದಿನ ದಿನ ಕೊರಗಿ ಸಣ್ಣ ಆಗ್ತಿದ್ದೇನೆ ದೇವ್ರೆ. ಹೇಗಾದ್ರೂ ಮಾಡಿ ಆ ಸಾಲವನ್ನು ನನ್ನ ಗಂಡಂದಲ್ಲಂತ ಸುಳ್ಳುವಾಗ ಮಾಡಂತ ಆನೆ ಕೈ ಮುಗಿದು ಬೇಡಿಕೊಳ್ತಿರುವೆ ದೇವ್ರೆ ನಾನು. ಯಾರು ಯಾರು ವೆಂಕಟರೆಡ್ಡಿ ಓಹೋ ರೆಡ್ಡಿ ಅವ್ರೆ, ಬನ್ನಿ ರೆಡ್ಡಿ ಅವ್ರೆ. ನಿನ್ನ ಗಂಡ ಮನೇಲಿಲ್ಲವೇ? ಇಲ್ಲ, ಅವ್ರು ಹೊರಗಡೆ ಹೋಗಿದ್ದಾರೆ. ನನ್ನ ಮೈದುನ ಕೂಡ ನಿಮ್ಮ ಮನೆಗೆ ಹೋಗುತ್ತೇನಂತ ಹೇಳಿ ಹೋಗಿದ್ದಾರೆ. ನನ್ನ ಮನೆಗೆ? ಲೇ ಕನಕ, ನಿನ್ನ ಮೈದುನ ಬೀರ ನನ್ನ ಮನೆಗೆ ಬಂದಿದ್ದು ನಿಜ? ನೀನು ಈ ಅಂಕದ ಅಡ್ಡಿ ಮೇಲೆ ಮನಸ್ಸು ಮಾಡಿ ಶರವೇಗಕ್ಕೆ ಶರಣಾಗಿ ಹೊತ್ತಿದ್ದಿದ್ದೆ. ಆದ ನಿನ್ನ ಮೈದುನ ಬೀರ. ರೆಡ್ಡಿ ಅವ್ರೆ, ಏನು ಹೇಳ್ತಾ ಇದ್ದೀರಾ ನೀವು? ಹೌದು ಕಾಕ, ಪುಂಡರಂತ ಹಾರಾಡಿದ ನಿನ್ನ ಮೈದ ನಮ್ಮ ವೆಂಕಟರ ರೆಡ್ಡಿ ಶೆಡ್ಡು ಹೊಡೆದು ನಿಂತ ಹಲಕ್ಕೆ ಅವನನ್ನು ಕುತಂತ್ರದಿಂದ ಅಂತರ್ಜಾಲ ನೋಡಿ ಸೆರೆಮಣಿಗೆ ಹೆಟ್ಟಿದೆವು. ಗಂಡ ತಾಯಿ ಗಂಡ ಕನಕ, ಈ ಅಂಕದ ರೆಡ್ಡಿಗೆ ತಾಯಿ ಗಂಡ ಅಲ್ಲ, ನಿನ್ನಂತ ಚಂದನ ಚರಿಗಳಿಗೆ ಸೋತು ಚಮತ್ಕಾರ ನಡೆಸುವ ಪ್ರಚಂಡ ಗಂಡ. ಅಂದರೆ ನಿಮ್ಮ ಮಾತಿನ ಅರ್ಥ? ಹೌದು ಕನಕ, ನಿನ್ನ ಗಂಡನ ನಮ್ಮ ರೆಡ್ಡಿಯವರಿಗೆ ಒಂದು ಲಕ್ಷ ಕೊಡಬೇಕಾಯ್ತು. ಹಾಗಾದರೆ ಲಕ್ಷ ಕೊಟ್ಟರು ಹೊರಗೆ ಬರಲಾದಂತೆ ಕೇಸರಿ ಹಾಕ್ತಾರೆ. ಅದಕ್ಕೆ ನಾನೇನ್ ಮಾಡ್ಬೇಕು ಹೇಳಿ ಈಗ? ಅದಕ್ಕೆ ನಿನ್ನ ಮೈದುನ ಬೀರ ಸೆರೆಮನಿಯಿಂದ ಹೊರಗಡೆ ಬರಬೇಕಾದರೆ ನಿನ್ನ ಗಂಡ ಕೆಳಗಿಳಿಸಬೇಕಾದರೆ ದಿನನಿತ್ಯ ಈ ಅಂಕದ ರೆಡ್ಡಿ ಮೇಲೆ ಮನಸ್ಸು ಮಾಡಿ ದಿನನಿತ್ಯ ನಿಮ್ಮ ಗಂಡನ ಕಣ್ಣನ್ನು ತಪ್ಪಿಸಿ ನನ್ನನ್ನು ಸೇರಿ ನನ್ನ ದೇಹದ ಸುಖ ನಿನ್ನ ದೇಹದ ಸುಖವನ್ನು ಅರ್ಪಿಸಲೇಬೇಕು. ಅಂದಾಗ ಏನು ವೆಂಕಟ ರೆಡ್ಡಿ ಗಂಡ ನನಗೆ ಕಳ್ಳತನ ಯಾವಾಗ ನಡೆಸಿ ನಿನಗೆ ಹಾಸಿಗೆ ಹಾಸ ಅಂತ ಹೇಳ್ತಾ ಇದ್ದಾನೋ ನಾಲಾಯಕ ಒಳ್ಳೆ ಮಾತಂತ ಹೇಳ್ತಾರೆ. ನನ್ನ ಮನೆಯಿಂದ ಕಾಲು ತೆಗೆದು ಇಲ್ಲಾದ್ರೆ ನಿನ್ನ ಪರಿಣಾಮ ತೆಗೆಯುವುದಿಲ್ಲ. ಏನಂದ್ರೆ ಸೊಕ್ಕಿನ ಪರಿಣಾಮ ಪರಿಣಾಮ ಬಗ್ಗೆ ಅರಿವಾಗಿರುವೆ ನಾಳೆ ನಮ್ಮ ರೆಡ್ಡಿ ಅವರ ಹೇಳಿದಾಗ ಕೇಳಿದ್ರೆ ಸಾಗುವುದೇ ನಿನ್ನ ದಾರಿ. ನಿನ್ನ ಗಂಡ ಮೈದನಿಗೆ ಬರುವುದು ಗೋಡೆ ಗೋರಿ ಕಟ್ಟುತ್ತಲೆಂದ ಅರ್ಚಬೇಡ ನಾಯಿಗಳು. ಒಂದು ವೇಳೆ ನೀನು ನನ್ನ ಮೈ ಮುಟ್ಟಿದ್ದೆ ನಿಜವಾಗಿದ್ದರೆ ನನ್ನ ಮೈದನ ಬಂದು ನಿಮ್ಮ ಕೈಗಳನ್ನು ಕತ್ತರಿಸಿ ನಿಮ್ಮ ರಕ್ತ ಕೂಡ ಬೀರ ಇದ್ದಾರೆ. ನನ್ನ ಮೈದನ ನಿನ್ನ ಮೈದಿನ ಬೀರ ನಿನ್ನ ಮೈದಿನ ಬೀರ ಕೆಳಗೆ ಮಾತನಾಡುವ ಈ ಅಂಕದ ರಜೆ
ಅಂತ ಸಾಕು. ಒಂದು ವೇಳೆ ನನ್ನ ಎದುರಾಗಿ ವಾದಿಸಿದೆ, ನಿನ್ನ ಬಾಯಿಯಿಂದ ಕಳೆದ ಕೈಯಿಂದ ಕೇಸು ದುಃಖ ಮಾಡಿಸಿ ಇವನೊಬ್ಬ ದೇಶದ್ರೋಹಿ ಎಂದು ನ್ಯಾಯ ಹಕ್ಕುಗಳಿಂದ ಬಾಯಿಗಳ ಪುಕ್ಕನ ಆಡಿಸಬೇಕಾಗುತ್ತದೆ. ಅದಕ್ಕೆ ಆಸ್ಪದ ಮಾಡಲಿ. ನನ್ನ ಉಸಿರಿನಲ್ಲಿ ಉಸಿರಾಗಿ ನನ್ನ ಜೀವನದ ಒಡನೆ ಬೆರೆತು ನನ್ನ ರಜೆ ಹಾಗೂ ಬಾರಲೇ ಕೈ ಬಿಡು, ದಾರಿ ಅಂತಾನೆ. ಒಂದು ವೇಳೆ ನೀ ನನ್ನ ಮೈ ಮುಟ್ಟಲು ಬಂದಿದ್ದಾದ್ರೆ ನಾನಿನ ಪ್ರಾಣ ತೆಗೆಯಲು ಕಾರಣವಾಗಬೇಕಾಗುತ್ತದೆ. ಈ ಕನಕ ಇದೇ ರೀತಿ ನಿನ್ನ ಮೈ ನಮ್ಮ ರುಂಡವನ್ನು ಚೆಂಡ ಹಾಕ್ತೀನಿ ಎಂದು ಕಂಡ ಪುಂಡಂತ ಎದುರಾಡಿ ಕಂಡ ಸೈಮನೆಯ ಭಾಗ್ಯವನ್ನ ಅಂದಾಗ ನೀನಂದರೆ ಏನು? ಸುಮ್ಮನೆ ನಮ್ಮ ಶ್ರೀಮಂತರಿಗೆ ಸರಗಾಸಿ ಸ್ವರ್ಗ ಸುಖ ಅನುಭವಿಸು. ಏನಂದು ಕತ್ತೆ? ಅಣ್ಣರ ಆಸೆಗಾಗಿ ಒಂದು ಹೆಣ್ಣಿನ ಶೀಲ ಸವಿತ್ರ ಅಂತ ಮುಂದೆ ಬಂದಿದ್ದಾದ್ರೆ ಹೆಣ್ಣಿನ ಶೀಲ ಅನ್ನೋದು ನಿನ್ನಂತವ್ರಿಗೆ ಏನು ಗೊತ್ತು? ಒಂದು ಹೆಣ್ಣಿಗೆ ತನ್ನ ಶೀಲವೇ ಮುಖ್ಯ, ಪ್ರಾಣಕ್ಕಿಂತ ಶೀಲ ಮುಖ್ಯ ಆಗಿರುವ ಹೆಣ್ಣಿಗೆ ಒಂದೇ ಹೆಜ್ಜೆ ಮುಂದಿಟ್ಟು ನನ್ನ ಶೀಲ ಸವೆಲ್ಲ ಬಂದಿದ್ದಾದ್ರೆ ಕಾಲಲ್ಲಿರೋ ಚಪ್ಪಲಿ ನಿಮ್ಮ ಕಾದು ಕೂತಿದೆ. ಎಚ್ಚರ! ಈ ಯಂತ್ರದ ರೇಟಿಗೆ ಏಕಚಿತ್ತ ಒಂದು ಹೆಣ್ಣಿನಲ್ಲಿ ಎತ್ತರಿಗೆ ಹುತ್ತ ಹೆಣ್ಣು ದಿನ ಬೆಳಗಿನ ನೀವು ನಾನು ದೊರಕೆ ಎಂದು ತಲೆ ಮೇಲೆ ಸರಗು ಮತ್ತು ತಿರುಗುತ್ತಿರುವ ನಿನ್ನಂತ ಗರತಿರು ಒತ್ತು ಮುಳುಗಿದರೆ ಸಾಕು. ಗರತಿ ಎಂಬ ಪದವನ್ನು ಗಡಿಪಾಯ ಮಾಡಿ ಅಡ್ಡಿಯಾಗಿ ನಿಂತಿದ್ದರು ಈ ಅಂಕದ ರತಿಗೆ ಸರ್ಗಾಸನ ನೀನೊಂದು ಹೇಳಿಲ್ಲ. ಕೈ ಬಿಡ ಪಂಡ ಸೂಳೆ ಮಗನೇ. ಒಂದು ವೇಳೆ ನೀನನ್ನು ಮುಟ್ಟಿದ್ದ ನಿಜವಾದರೆ ನನ್ನ ಕಂಡ ಬಂದು ನಿನ್ನ ರುಂಡನ ಚಂಡನೆ ಈ ನಿನ್ನ ರುಂಡಕ್ಕೆ ತನ್ನ ಕಾಲಿನ ಚಪ್ಪಲ ಸರ ಮಾಡಿ ಊರು ತುಂಬ ಮೆರುಗೆ ಮಾಡ್ತಾರೆ. ಸಣ್ಣ ಹೊರಟೋಗು. ಏನೆಂದರೆ ಸತ್ತಿನ ಸುಳ್ಳು ಈ ಅಂಕದ ರತಿಗೆ ರುಂಡವನ್ನು ತಂದು ಹೋಗಿ ನನ್ನ ಕೊರಳಿಗೆ ತನ್ನ ಚಪ್ಪಲ ಹಾಕುವುದನ್ನು ತಗೊಳ್ಳುವುದಿಲ್ಲ. ನಿನ್ನ ಗಂಡನಾದ ನೆಲೆಸತ್ತ ಸಣ್ಣ ನನಗೆ ಚೆನ್ನಾಗಿ ಗೊತ್ತು. ಬಾರಿ ಬಾರಲೇ ಬಾ. ಇನ್ನು ಯಾರೂ ಇಲ್ಲ. ನಾನೇ ರಾಜ, ನೀನೇ ರಾಣಿ. ನೀನು ನನ್ನವರಾಗಿ ಹಾಗೆ ನಿಮಿಷ ಸುಖ ನೀಡಿದರೆ ಸಾಧ್ಯ. ಎಲ್ಲ ಶ್ರೀಮಂತ ನರ್ಮದ ದೊಡ್ಡ ಕೋಟಿಗೆ ನೀನೇ ಹಾಕಿದ್ದೀ. ಭಾರತದಲ್ಲಿ ನಿಮ್ಮಂತ ಬದ್ಮಾಸ್ ನನ್ನ ಮಕ್ಕಳ ರುಂಡವನ್ನು ತೆಗೆದು ಪತಿರತೆಯ ಸೀರೆ ಸೆರಗನ್ನು ಮುಟ್ಟಿ ಕೋಪೇರಿ ನಿಂತಿರುವ ನಿಮ್ಮಂತ ಕಾಮರ ಕತ್ತೆಗಳನ್ನು ಕೈಯನ್ನು ಕತ್ತರಿಸಿ ಸರಿಯಾಗಿ ಒತ್ತು ಬುದ್ಧಿ ಕೆಲಸ ಬಂದ ಈ ಸೂರ ರಾಯಣ್ಣ ಸಮಯ ಸಿಂಹ, ಸಾಹಸದ ಸಿಂಹ, ರಾಯಣ್ಣ ಸಿಂಹ ನನ್ನ ಬಿರುದು ಬಲ್ಲ. ಈ ಹಂತದ ರೊಡ್ಡಿಯನ್ನು ಹೊತ್ತು ಬುದ್ಧಿ ಕಲಿಸುತ್ತೇನೆ ಎಂದು ಈ ಸಾರ್ವಭೌಮನಾಗಿ ನಾನಿರುವಾಗ ನನ್ನನ್ನು ಮಾತ್ರವಲ್ಲ ನಿನ್ನ ಸಾವಿಗೆ ಸಮಾಧಿ ಕಟ್ಟುವ ಸರ್ದಾರಿ ನಾನಾಗಲಿಲ್ಲ. ನನ್ನ ಅಂಕದ ರೊಡ್ಡಿನ ಅಲ್ಲ. ಪ್ರಶಾಂತ್ ಏನು ಮಾಡಲ್ಲ. ಹಾಕಿನತ್ತೆ ಅರೆಗೆ ಸಾಕಿನತ್ತೆ ಇವನ ಜೀವನಕ್ಕೆ ವಿಘ್ನ ತಂದ ಹಾಕಿ ಹಚ್ಚಿ ಭಗ್ನ ಮಾಡಲ್ಲ. ಪ್ರಶಾಂತ್, ಇದುವರೆಗೆ ನಾವು ಮಾಡಿದ ಮಾರ್ಗ ಎಂದು ನಾವು ನಡೆದ ದಾರಿಯಲ್ಲೇ
ತಲೆ ತಗ್ಗಿಸಿ ನಡೆಯುವ ಈ ಬಡಪಾಯಿ ನನ್ನ ಮಕ್ಕಳು ಒಂದು ನಮಗೆ ಅನುವಾಗಿದೆ ಅಂದ್ರೆ ಇವನನ್ನು ಕೊಲೆ ಮಾಡಿಬಿಡು. ಕೊಲೆ ನಿಮ್ಮಂತವ್ರಿಗೆ ಕೊಲೆ ಮಾಡುವುದು ಕಲಿಸಲು ಈ ಕಲೆಗಾರ ರಾಯಣ್ಣ ಮಾಡದ ತಪ್ಪನ್ನ ಮಾಡಿ ಚಾಲದಂತೆ ಮಾಲದಂತೆ ಬಾಲವನ್ನು ಕಟ್ಟಿಕೊಂಡು ಈ ರಾಯಣ್ಣನಿಗೆ ಎದುರಾಗಿ ನಿಂತರೆ ಮಗನೇ ಒಂದೇ ಒತ್ತಡದಲ್ಲಿ ನಿನ್ನ ಮಗನ ಫೇಸ್ ಕಟ್ಟನ್ನು ಚೇಂಜ್ ಮಾಡಿ ಯಮನ ಸ್ಥಳಕ್ಕೆ ತೆಗೆಸಬೇಕಾಗುತ್ತದೆ ಮಗನೇ. ಜೋಕೆಲ್ಲ ಹೋರಾಡಿ ಇವನ ನ್ಯಾಯ ಮನಸ್ಸು ಮಾಡಿ ಬಂದ ನಾನು ಇವನ ಹತ್ತಿರ ನನ್ನ ಹಾಸ ಬಿಡೋದಿಲ್ಲ. ಮಾಡುವ ಸೊಟ್ಟು ಹೊರಗಿಂದ ಈ ರಾಯಣ್ಣ ಜೊತೆಗೆ ಹೋರಾಡು ಅದನ್ನೆಲ್ಲ ಬೆಟ್ಟು ಏಣಿ ಅಂತ ಒಂದು ಏಣಿನ ಮೇಲೆ ಏನು ಹೋದರೆ ಕಾಲಲ್ಲಿನ ಚಪ್ಪಲಿ ನಿನ್ನ ಕೊರಳಲ್ಲಿ ಹಾಕಿ ಊರಲ್ಲಿ ಮೆರವಣಿಗೆ ಮಾಡಿ ನಿನ್ನ ಕಾಮನ ಕಟ್ಟೆಂದು ತಲೆ ಕಟ್ಟಿದೆ ಹಂಗ ಬಂಡಿಗೆ ಗಂಟಿದರು ತಲೆ ಹೊಡೆಯುವುದಿಲ್ಲ ಬಂಡಿಗೆ ಸೋಲ ಆಗಲಾರದು. ನೀನು ಈ ಅಂಕದ ಬಗ್ಗೆ ಹೋಗ್ತೇನೆ ಪಸಂದ ಬಂದಾಗ ನೋಡಿಕೊಳ್ಳುತ್ತೇನೆ. ಪಸಂದ್ ಬಂದಿರಂಗಾರೆ ಮುಂದಿನ ಪ್ರವೇಶದಲ್ಲಿ ಈ ರಾಯಣ್ಣ ಕಣ್ಣಿನ ಕತೆ ಕೇಳಲಿ ಈ ಕಲಾಭಿಮಾನಿಗಳು ರಾಯಣ್ಣ ನೀನು ಪಾಂಡು ದೇವರಪ್ಪ ಸರಿಯಾಗಿ ಸಮಯಕ್ಕೆ ಬಂದು ಆ ಪಾಪಿಯಿಂದ ನನ್ನ ಶೀಲ ಮಾನ ಪ್ರಾಣವನ್ನು ಕಾಪಾಡ ದೇವರಪ್ಪ ನೀನು ದೇವರು. ಅಕ್ಕ ಕಷ್ಟ ಸುಖಗಳು ಮನೆಯಂಚಿನಿಗೆ ಬರುವುದು ಸ್ವಾಭಾವಿಕ. ಆದರೆ ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವುದು ಮಾನವನ ಧರ್ಮ. ಆ ಅಕ್ಕ ಬೀರಪ್ಪ ಮನೆಯಲ್ಲಿ ಇಲ್ಲವೇ? ಏನು ಹೇಳಿ ರಾಯಣ್ಣ ನಮ್ಮ ಮನೆತನದ್ದು. ಯಾಕಂದ್ರೆ ಮೊನ್ನೆ ಸ್ಕೂಲ್ನಿಂದ ಬರುವಾಗ ನನ್ನ ಮಗನನ್ನು ಹೊಡೆದು ಕಳಿಸಿದ್ರು ರೆಡ್ಡಿ. ಯಾಕೆ ಹೊಡೆದು ಕಳಿಸಿರಲಿಲ್ಲ ಎಂದು ಕೇಳಲು ಬರ್ತೀನಂತ ಹೋದನು. ಸುಳ್ಳು ಅಪವಾದನ ಹೊರಿಸಿ ದೊಕ್ಕಾಯಿತನೆಂದು ಅವನನ್ನು ಜೈಲಿಗೆ ಹಾಕಿಸಿದ್ದಾರಪ್ಪ. ಆ ನೀಚ ವೆಂಕಟರೆಡ್ಡಿ ನಾರಿ ರೆಡ್ಡಿ ಸೇರಿಕೊಂಡು ಹೇಗಾದ್ರೂ ಮಾಡಿ ನೀನು ಕೈ ಮುಗಿದು ಬೇಡಿಕೊಳ್ತೀನಿ. ನನ್ನ ಮೈದನ್ನು ಜೈಲಿಂದ ಬಿಡುಗಡೆ ಮಾಡಪ್ಪ, ಜೈಲಿಂದ ಬಿಡುಗಡೆ ಮಾಡಿ ಕಟ್ಕೋ. ಅಕ್ಕ ಬೀರಪ್ಪನ ಬಗ್ಗೆ ನೀವೇನು ಚಿಂತೆ ಮಾಡಬೇಡಿ. ಈಗ ತಲೆ ಹೋಗಿ ಅವನನ್ನು ಕರೆದುಕೊಂಡು ಬರ್ತೇನೆ. ಜಾತಕವನ್ನ ಜಾಲಾಡಿ ಕೊನೆಗೆ ಹಾಡುವೆ ಅವರಂತಕ್ಕೆ ನಾಂದೇನು. ಅಕ್ಕ ನಾನು ಸ್ಟೇಷನ್ಗೆ ಹೋಗಿದ್ರೆ ಸಮಾಚಾರ ತಿಳಿದುಕೊಂಡು ಬರ್ತೇನೆ. ನೀವು ಮನೆಯಲ್ಲಿ ಆಯ್ತಪ್ಪ, ಆದಷ್ಟು ಬೇಗ ಬೇಗನೆ ಬಂದು ನನ್ನ ಮೈದನ ವಿಷಯಕ್ಕೆ ನಿನ್ನ ಅಣ್ಣನ ಕೆಲವೊಂದರೆ ಎಲ್ಲ ಸಾಲವರಿಯನ್ನು ವರಿಸಿ ನಿನಗೆ ನನ್ನ ಅಪವಾದವನ್ನು ಕೊಡಿಸಿ ನಿನ್ನ ಮಗನನ್ನು ಈ ಭೂಲೋಕದಿಂದ ಕಡೆಗಾಣಿಸಿ ಆ ಮನೆಯನ್ನು ನನ್ನ ಹೆಸರಿಗೆ ಬರೆಸಿಕೊಂಡು ನಿಮ್ಮ ಸಂಸಾರವನ್ನು ನೀರಿನಲ್ಲಿ ಕೈ ತೊಳಿಸಿ ಒಂದು ದಿನ ಮಾಡಿಕೊಳ್ಳಿದ ಹಾಗೆ ನನಗೆ ನನ್ನ ಆರಾಸೆ.
ಓಹೋ, ಹಾಲಿನಂತ ಹಲವರ ಅಲಪ್ಪ ಇತ್ತ ಕಡೆ ಬರ್ತದೇನೆ. ಬರಲಿ ಅವನ ಮನದ ಯೋಜನೆಯನ್ನು ಇನ್ನುವುದು ಮರೆಯಲಿ ನಿಂತು ಕೇಳಲೇಬೇಕು. ಹೇ ದೇವ, ಜಗರಕ್ಷಕನಾದ ಜಗದೇಶ್ವರನೇ, ಬಡವರ ಬದುಕಬಾರದೆಂದು ಆ ನಿನ್ನೆ ಇಚ್ಛೆ ಇದ್ದರೆ ಬರಡಾಗಿ ಮಾಡತಂದೆ ನಮ್ಮ ಜೀವನವನ್ನು. ಸಾಲ ಇಲ್ಲದೆ ಸಾಲನ್ನು ಹೊತ್ತುಕೊಂಡು ಮಾನವೀಯ ಪದಕ್ಕೆ ಬೆಲೆ ಕೊಟ್ಟು ಸಾಲಗಾರನ ಮಗನಾಗಿ ಬಾಳಬಾರ್ದೆಂದು ಹೆಂಡತಿ ಕೊರಳನ್ನು ಬಂಗಾರವನ್ನು ಹೆಚ್ಚಿಸಿಕೊಂಡು ಸಾಲದ ಮಗನಾಗಿ ಬಾಳಬಾರ್ದೆಂದು ಆ ಶ್ರೀಮಂತರ ಸಾಲವನ್ನು ದಿನನಿತ್ಯ ಕೊಡುವ ಕಷ್ಟವನ್ನು ಕಾಣದದೆಯಾ ತಂದೆ, ನೀನು ಕಾಣದದೆಯಾ? ಯಾವಾಗ ನಿನ್ನ ಕರುಣೆ ಹಸ್ತವನ್ನು ನೀ ಧರಿಸಿದ್ಯೋ ನಾನು ಕಾಯ್ತಿರೋ ತಂದೆ, ನಾನು ಕಾಯ್ತಿರುವೆ. ಯಾರೇ ನೀವು? ನಾ ಯಾರೇನು ನಿನ್ನ ಕೈಲರು ಹೊರವೆ ಎಲ್ಲಿಂದ ಹೊರಕೊಂಡು ಬಂದಿರುವೆ? ಹೊಡೆದುಕೊಂಡ ನಿಜವಾಗದ ಹೇಳ್ತನ್ರಿ, ಕಳ್ಳತನ ಮಾಡುವ ಕಳ್ಳ ಮನುಷ್ಯ ಅಲ್ಲ ನೀವು. ನನ್ನ ಹೆಂಡತಿ ಹೊಡಿವೆ. ನೋಡೋದಕ್ಕೆ ಬೀದಿ ಕಾಯಿಯಂತೆ ಕಾಣ್ತಿದ್ಯಾ? ಇಷ್ಟೊಂದು ಹೊಡಿವೆ ನಿನ್ನ ಹೆಂಡತಿ ಹೇಗೆ ತರ್ತಾಳೆ? ತಾಯಿಲ್ಲ ಹೊಡೆಯೋದೇನು? ಯಾರು ಹೊಡಿವೆ ಇದು? ಅಯ್ಯೋ ಅಣ್ಣ, ಅವಳು ಸತ್ಯವಾಗಿ ನನ್ನ ಹೆಂಡತಿ ಹೊಡು. ಅವುಗಳನ್ನು ಮಾತ್ರ ಕಸಿಕೊಳ್ಳಬೇಡಿ. ನಿಮಗೆ ದಮ್ಮ ಹೇಳುತ್ತೀನಿ, ಕೊಟ್ಟು ಬಿಡಿಯಪ್ಪ, ನಮ್ಮ ಬಂಗಾರ ನಮಗೆ ಕೊಟ್ಟು ಬಿಡಿ. ಕೊಡಬೇಕಾ? ಬಡ್ಡಿ ಮಗಳ, ನಿಮ್ಮಂತ ಕಳ್ಳರು ಕರ್ನಾಟಕದಲ್ಲಿ ಜಾಸ್ತಿ ಆಗಿರೋದ್ರಿಂದ ದಿನನಿತ್ಯ ನಮ್ಮಂತ ಶ್ರೀಮಂತರ ಮನೆ ಗರ್ವ ಆಗ್ತದೆ. ಈ ಬಂಗಾರ ನಿನ್ನದಾದ್ರೆ ನಾನು ಪೊಲೀಸ್ ಸ್ಟೇಷನ್ಗೆ ಒಪ್ಪಿಸುತ್ತೇನೆ. ಯಾರಾದ್ರೂ ಸಾಕ್ಷಿಯನ್ನು ಕರೆದುಕೊಂಡು ಬಂದು ಹೊಯ್ಯೋಣ. ಅವ್ವ ಅಣ್ಣ, ನಿಂತುಕೊಳ್ಳಿ. ನಿಮಗೆ ದಮ್ಮ ಹೇಳುತ್ತೇನೆ, ಈ ಬಂಗಾರ ಮಾತ್ರ ಹೋಗಬೇಡಿ. ಯಾಕೆಂದರೆ ಈ ಊರು ಎಂದವರಿಗೆ ನಾನು ಸಾಲ ಕೊಡಬೇಕು. ಒಂದು ವೇಳೆ ನಾನು ಇವತ್ತು ಅವರಿಗೆ ಸಾಲ ಕೊಡದಿದ್ದರೆ ನಾಳೆ ಬಂದು ನಮ್ಮನ್ನು ಮನೆಯನ್ನು ಹೊರ ಹಾಕುತ್ತಾರಪ್ಪ. ಅದಕ್ಕೆ ನೀವು ಕೈ ಮುಗಿದು ಕಾದಾಡಬೇಕು ಅಂದನು. ಬಟ್ಟು ಬಿಡಪ್ಪ, ನಮ್ಮ ಬಂಗಾರ ಹತ್ತು ಕರೆನ ನಟನ ಮಾಡಬೇಡ. ಈ ಬಂಗಾರ ನಿನ್ನದಾದ್ರೆ ಸ್ಟೇಷನ್ಗೆ ಬಂದು ಹೊಯ್ಯ ಮಗನ. ಅಣ್ಣ ನಿಂತುಕೊಳ್ಳಿ ಅಣ್ಣ. ಅಯ್ಯೋ, ಕಾಣಬೇಕೆಂತ ಬಯಕೆ ಬಂಗಾರವನ್ನು ತಂದು ನಾನು ಸಾಲನ್ನು ಹರಿದುಕೊಳ್ಳಬೇಕೆಂದರೆ ಮತ್ತೆ ಇನ್ನೊಬ್ಬರ ಕೈಗೆ ಸಿಡಿಯಾ ತಂದೆ. ಮತ್ತೆ ನನ್ನನ್ನು ಸಾಲಗಾರನಾಗಿ ಮಾಡಿದೀಯಾ? ಪೊಲೀಸ್ಗೆ ಘೋಷಿಸಿದ ಜನವೆಂದರೆ ಈ ಜಗತ್ತಿಗೆ ಬೆಳಕಾದ ಮೂರ್ತಿ ನೀನು. ಈ ನಿನ್ನ ಕೀರ್ತಿಯನ್ನು ದಿನನಿತ್ಯ ಹಾಡಿ ಹೊರಡಿದ ಈ ನಿನ್ನ ಮಗನಿಗೆ ಇಷ್ಟನ್ನು ಕಷ್ಟವಿದ್ದರು ನೀನೇಕೆ ಕಣ್ಣು ಮುಚ್ಚ ಕುಳಿತಿರುವ ತಂದೆ? ನೀನೇಕೆ ಕಣ್ಣು ಮುಚ್ಚ ಕುಳಿತಿರುವ? ಸಾಲ ಮಾಡಿ ಬಂದಿರಾಮಿ ಅನ್ನತ್ತೆ ಕೇಳಿದ್ರಿ ಅವಳಿಗೆ ಏನಂದು ಹೇಗೆ ಮುಖ ತೋರಿಸಲಿ? ಇಲ್ಲ, ನಾವು ಜೀವನದಿಂದ ಬದುಕಿರಬಾರದು. ನಾನು ಸತ್ತರೆ ಸಾಲಗಾರನ ಮಗನಾಗಿ ಸತ್ತನೆಂದು ಈ ಸಮಾಜ ಹಿಂದೆ ಮುಂದೆ ಮಾತನಾಡುತ್ತೆ. ಹೌದು, ಮಾತನಾಡುತ್ತೆ. ಹಾಗಾದರೆ ನಾನು ಸಾಯಬಾರದು. ನನ್ನ ಕಷ್ಟವನ್ನು ಹೆದರಿಸಿ ನಾನು ಈ ಭಾವನೆ ಬದುಕಲೇ
Oh,